ಇದೆಷ್ಟು ಫ್ಯಾಕ್ಷನ್ ಬರ್ತಾ ಇದೆ ಗುರು. ಈಗ ರಾಯ್ಸ್ ಕಿಸ್ ಅವರು ಕೂಡ ತನ್ನ ಹೊಸ ಫ್ಯಾಕ್ಷನ್ ನ ಕರ್ಕೊಂಡು ಬಂದಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾಕ್ ಕೂಡ ಮುಗ್ದಿದೆ. ಏನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ರಿಂಗ್ ಗೆ ಬರ್ತಾರೆ. ಎಂಟೈರ್ ಕ್ರೌಡ್ LA ನೈಟ್ ಅವರಿಗೆ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ LA ನೈಟ್ ಅವರು ಕೂಡ ರಿಂಗ್ ಗೆ ಬಂದು ಫೈನಲಿ LA ನೈಟ್ ಇನ್ ಯುವರ್ ಸಿಟಿ ಅಂತ ಬ್ಲಡ್ ಲೈನ್ ನ ಕ್ಯಾಚ್ ಪ್ರೈಸ್ ನ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ ರೋಮನ್ ರೈನ್ಸ್ ಅವರು ರಸಲ್ ಮೀನಿಯಾದಲ್ಲಿ ಕ್ಲೀನ್ ಆಗಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ಕ್ಲೀನ್ ಆಗಿ ಡಿಫೆಂಡ್ ಮಾಡ್ತಾರೆ. ಬಟ್ ನನಗೆ ಯಾಕೆ ಅವರು ತನ್ನ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಕಳಿಸ್ತಾ ಇದ್ದಾರೆ ಅಂಡ್ ಅವರು ಯಾಕೆ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಂಡ್ ನನಗೆ ಆ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು ಅಂತ ಕೇಳಿದಾಗ ನೀನು ಅದನ್ನ ಅರ್ನ್ ಮಾಡ್ಕೊಂಡು ಬಾ, ಟೂರ್ನಮೆಂಟ್ ನ ವಿನ್ ಆಗಿ ಬಾ ಅಂತ ಹೇಳ್ತಾರೆ. ನಾನು ಟೂರ್ನಮೆಂಟ್ ನ ಗೆಲ್ಲೋದಕ್ಕೆ ಹೋದಾಗ ಗೊತ್ತಾಗುತ್ತೆ ಆ ಒಂದು ಟೂರ್ನಮೆಂಟ್ ಗೆ ನಾನು ಎಲಿಜಿಬಲ್ ಇಲ್ಲ ಅಂತ. ಸೊ ನಾನು ಇವಾಗ ಆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡೋದಕ್ಕೆ ಇನ್ನೂ ಕೂಡ ಏನೋ ಒಂದು ವಿಚಾರನ ಅರ್ನ್ ಮಾಡ್ಬೇಕಂತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಎಂಟೈರ್ ಕ್ರೌಡ್ ಯು ಡಿಸರ್ವ್ ಇಟ್ ಚಾಂಟ್ ನ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ LA ನೈಟ್ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಅಂಡ್ ಹೇಳ್ತಾರೆ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಿಸ್ನೆಸ್ ಒಳಗಡೆ ಈಗ ನಾನು ಹೋಗಿದ್ದೀನಿ ಅಂದ್ರೆ ನನ್ನ ಕೈನ ಆಫ್ ಕೋರ್ಸ್ ನಾನು ಕಳಪೆ ಮಾಡ್ಕೊಳ್ಳೇಬೇಕು. ಬಟ್ ಯೋಚನೆ ಮಾಡೋಂಗಿಲ್ಲ, ರೋಮನ್ ರೈನ್ಸ್ ಅವರ ಬಳಿ ಅವರ ಫ್ಯಾಮಿಲಿ ಇದ್ರೆ ನನ್ನ ಬಳಿನೂ ಕೂಡ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ಬೇರೆ ಯಾರು ಅಲ್ಲ, ಸೋಲೋ ಸಿಕೋವಾ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಸೋಲೋ ಸಿಕೋವಾ ಅವರು ಯಾ ಅಂತ ಹೇಳ್ಕೊಂಡು ಕ್ರೌಡ್ ಕಡೆಯಿಂದ ಬರ್ತಾರೆ. ಲಿಟ್ರಲಿ ಆ ಒಂದು ಯಾ ಅನ್ಕೊಂಡು ಅವರು ಬಂದಂತಹ ರೀತಿ ಅಂತೂ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿತ್ತು. ನಮ್ಮ ಸೋಲೋ ಸಿಕೋವಾ ಅವರು ಹಂಗೆ ಮಾತಾಡ್ಕೊಂಡು ಬರ್ತಾ ನಿಜವಾಗ್ಲೂ ಕಳೆದ 2 ವರ್ಷದಲ್ಲಿ LA ನೈಟ್ ನಾನ್ ನಿನಗೆ ಏನೇನ್ ಮಾಡಿದೀನೋ ಅದನ್ನೆಲ್ಲದನ್ನು ಕೂಡ ನೆನೆಸ್ಕೊಂಡ್ರೆ ನೀನು ನನ್ನ ಜೊತೆ ಸೇರ್ಕೋತೀಯಾ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಸಿಂಪಲ್ ಆಗಿ ನಾನು ಬಂದು ನಿನ್ನ ಕೇಳಿದಾಗ ನೋ ಅಂತ ಹೇಳ್ಬೋದಾಗಿತ್ತು, ಬಟ್ ನೀನು ನೋ ಅನ್ಲಿಲ್ಲ, ಯಾ ಅಂದೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿ ಆಗಿದ್ದೀನಿ. ವಿತ್ ಎವ್ರಿಬಡಿ ಸೇಯಿಂಗ್ LA ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ LA ನೈಟ್ ಅವರು ಸ್ಟಾಪ್ ಮಾಡು ಅಂತ ಹೇಳಿ ನಾವ್ಯಾಕೆ ಅದನ್ನ ಹೇಳೋಣ. ವಿತ್ ಎವ್ರಿಬಡಿ ಸೇಯಿಂಗ್ ದಿಸ್ ಇಸ್ ಯುವರ್ ವಾರ್ನಿಂಗ್ ಶಾಟ್, ಪ್ಯೂ 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 ಅಂತ LA ನೈಟ್ ಹಾಗೆ ಸೋಲೋ ಸಿಕೋವಾ ಇಬ್ರು ಕೂಡ ಕಾಮಿಡಿ ಮಾಡ್ಕೋತಾ ಇರ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ ಸೋಲೋ ಸಿಕೋವಾ ನಿಜವಾಗ್ಲೂ ಕೂಡ ಇದು ತುಂಬಾನೇ ಫನ್ನಿ ಆಗಿದೆ ಅಲ್ವಾ. ನಾವು ನಿಮ್ಮನ್ನ ಸೋಲ್ಸಿದ್ವಿ, ಆಗ್ಲೂ ಕೂಡ ಇದು ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ನೀನು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ, ನಿಜವಾಗ್ಲೂ ಅದಕ್ಕೆ ಕಾನ್ಸಿಕ್ವೆನ್ಸಸ್ ನ ನೀನು ಅನುಭವಿಸ್ತೀಯ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ದಿಸ್ ಈಸ್ ಯುವರ್ ವಾರ್ನಿಂಗ್ ಶಾಟ್ ಬ್ಯಾಂಗ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹಂಗೆ ಅದನ್ನ ಡಾಚ್ ಮಾಡೋ ರೀತಿ ಹಿಂದೆ ಬುಲೆಟ್ ಬರ್ತಿದ್ದಂಗೆ ಹಂಗೆ ಹೀರೋಗಳು ಹಿಂದೆ ಮಂಕು ಬಿಡ್ತಾರಲ್ಲ ಆ ರೀತಿ ಆಕ್ಟ್ ಮಾಡ್ತಾರೆ. ಅಂಡ್ ಆಕ್ಟ್ ಮಾಡಬೇಕಾದ್ರೆ ಅವರ ರಿಯಾಕ್ಷನ್ ಇತ್ತಲ್ಲ, LA ನೈಟ್ ಅವರ ರಿಯಾಕ್ಷನ್ ಇತ್ತಲ್ಲ, ಅದಂತೂ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿಮ್ಮಿಬ್ಬರನ್ನು ಕೂಡ ಮತ್ತೊಮ್ಮೆ ನಾನು OTC ಹತ್ರ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಓಕೆ ಹಾಗಾದ್ರೆ ಇದು ಒಂದು ಮ್ಯಾಚ್ ಗೆ ಚಾಲೆಂಜ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ LA ನೈಟ್ ಅವರು ಸರಿ ಹಾಗಾದ್ರೆ ಮ್ಯಾಚ್ ಆಡೇ ಬಿಡೋಣ, ನನ್ನ ಜೊತೆ ಸೋಲೋ ಇದ್ದಾನೆ, ಸೋಲೋ ಸಿಕೋವಾ ಜೊತೆ ನಾನಿದ್ದೀನಿ, ಅಂಡ್ ನಿಮ್ಮಿಬ್ಬರನ್ನು ಇವತ್ತು ನಾವು ನೋಡ್ಕೊಳ್ಳೋದಕ್ಕೆ ರೆಡಿ ಇದೀವಿ ಅಂತ ಅಫಿಷಿಯಲ್ ಆಗಿ ಇವತ್ತಿನ ಮಂಡೇ ನೈಟ್ ರಾನ ಮೈನ್ ಇವೆಂಟ್ ಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕನ್ಫರ್ಮ್ ಮಾಡಿಸ್ಕೋತಾರೆ. ಓವರ್ ಆಲ್ ಗಾಯ್ಸ್ ಸೋಲೋ ಸಿಕೋವಾ ಅವರ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕ್ಯಾರೆಕ್ಟರ್ ಇತ್ತಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಇತ್ತು. ಅದರಲ್ಲೂ ಅವರು ಆ ಒಂದು ಬುಲೆಟ್ ನ ಡಾಜ್ ಮಾಡ್ತಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ಅಂಡ್ ಜೇ ಊಸೋ ಅವ್ರನ್ನ ನಿಜವಾಗ್ಲೂ ಸೋಲೋ ಸಿಕೋವಾ ಅವರು ಈ ಒಂದು ಸೆಗ್ಮೆಂಟ್ ಅಲ್ಲಿ ತಿಂದ ಹಾಕಿದ್ರು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕೇರ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಸಲ್ ಮೀನಿಯಾ ಇಂದ ನಮ್ಮ ಸ್ಟೆಫನಿ ವೆಕೇರ್ ಅವರ ಮೊದಲ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಬಹಳಷ್ಟು ದಿನಗಳ ನಂತರ ಡೆವಿಲ್ ಐನ ನಾನು ಇಲ್ಲಿ ಎಂಜಾಯ್ ಮಾಡಿದೆ, ಅದಂತೂ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಇಂಟರ್ಫಾರೆನ್ಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಈ ಕಡೆ ಇಂಟರ್ಫಾರೆನ್ಸ್ ಜಾಸ್ತಿ ಆದಾಗ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಟೆಫನಿ ವೆಕೇರ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರಾಕ್ಸಿನ್ ಪ್ರೀಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಬಿಡ್ತಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟೆಫನಿ ವೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಬೆಕ್ಕಿ ಲಿಂಚ್ ಅವರು ಹಂಗೆ ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಹಿಡ್ಕೊಬಿಡ್ತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಎಂಟೈರ್ ಜಡ್ಜ್ಮೆಂಟ್ ಡೇ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಓವರ್ ಆಲ್ ಒಂದು ಡೀಸೆಂಟ್ ಸೆಗ್ಮೆಂಟ್ ಇದಾಗಿತ್ತು. ಇದಾದ್ಮೇಲೆ ನಮ್ಗೊಂದು 5 ಸ್ಟಾರ್ ಕ್ಲಾಸಿಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲುಚಾಡೋರ್ಸ್ ಗಳ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ನಂಬರ್ 1
ಕಂಟೆಂಡರ್ ಟೂರ್ನಮೆಂಟ್ ಅಲ್ಲಿ ರೇ ಫಿನಿಕ್ಸ್ ವರ್ಸಸ್ ಡ್ರ್ಯಾಗನ್ ಲೀ ಅವರ ನಡುವೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ಯಾವ ರೀತಿ ಸ್ಟಫ್ಗಳು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂದ್ರೆ, ಸುಮಾರು 3-4 ಬಾರಿ ಈ ಒಂದು ಮ್ಯಾಚ್ ಅಲ್ಲಿ ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಕ್ರೌಡ್ ಕಡೆಯಿಂದ ಬರ್ತಾ ಇರುತ್ತೆ. ಅಲ್ಲೇ ತಿಳ್ಕೊಳ್ಳಿ ಈ ಒಂದು ಮ್ಯಾಚ್ ನ ಕ್ವಾಲಿಟಿ ಯಾವ ಲೆವೆಲ್ಗೆ ಇತ್ತು ಅಂತ. ಅದರಲ್ಲೂ ಒಂದು ಟೈಮ್ ನಮ್ಮ ಡ್ರ್ಯಾಗನ್ ಲೀ ಅವರು ಮಿಡಲ್ ರೋಪ್ ಮೇಲಿಂದ ಸೀದಾ ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಂಪ್ ಮಾಡ್ತಾರೆ, ಓಡ್ ಬಂದು ಔಟ್ ಸೈಡ್ ಸೂಸೈಡ್ ಡೈ ರೀತಿ. ಅದಂತೂ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಸ್ಟೈಲ್ ಕ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ ನಮ್ಮ ಡ್ರ್ಯಾಗನ್ ಲೀ ಅವರು, ಬಟ್ ನಮ್ಮ ರೇ ಫಿನಿಕ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಟೊನಾಡೋ ಡಿಡಿಟಿನು ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ರೇ ಫಿನಿಕ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ರೇ ಫಿನಿಕ್ಸ್ ಅವರು ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಡ್ರ್ಯಾಗನ್ ಲೀ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ನೆಕ್ಸ್ಟ್ ರೌಂಡ್ ಗೆ ಅಂದ್ರೆ ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ದಾರೆ. ಓವರ್ ಆಲ್ ಮ್ಯಾಚ್ ನ ಕ್ವಾಲಿಟಿ ಮಾತ್ರ ಅದ್ಭುತವಾಗಿತ್ತು. ಇವರಿಬ್ರು ಕೂಡ ಸೇರ್ಕೊಂಡು ಒಂದು 5 ಸ್ಟಾರ್ ಕ್ಲಾಸಿಕ್ ಮ್ಯಾಚ್ ನ ಡೆಲಿವರ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮೆನ್ ಹಾಗೆ ಆಡಮ್ ಪಿಯರ್ಸ್ ಅವರು ಈಗಾಗಲೇ ರಿಂಗ್ ಅಲ್ಲಿ ಇರ್ತಾರೆ ಅಂಡ್ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲಾ ಸೆಟಪ್ ನು ಕೂಡ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಮೊದಲನೇದಾಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಒಬಾಫೆಮಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಮಗೆ ಒಬಾಫೆಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಓ ಬಾ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ ಅಂಡ್ ಅವರ ವಾಕ್ ನ ಕಾಪಿ ಮಾಡ್ತಾ ಇರುತ್ತೆ. ನಮ್ಮ ಒಬಾಫೆಮಿ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಪಾಲಿಮೆನ್ ಹಾಗೆ ಆಡಮ್ ಪಿಯರ್ಸ್ ಇಬ್ಬರಿಗೂ ಕೂಡ ಹ್ಯಾಂಡ್ ಶೇಕ್ ನ ಕೊಡ್ತಾರೆ ಅಂಡ್ ಎಲ್ಲರೂ ಕೂಡ ಬ್ರಾನ್ ಬ್ರೇಕರ್ ಅವರ ಎಂಟ್ರಿಗೆ ವೇಟ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಮ್ಯಾಗ್ ನ ತಗೊಂಡು ಒಬಾಫೆಮಿ ದೇರ್ ಇಸ್ ನೋ ಫ್ಯೂಚರ್ ಇಫ್ WWE ಡಿಡೆಂಟ್ ಕಾಲ್ ದ ಸ್ಪಿಯರ್ ಇಸ್ ಫಿಯರ್ ಅಂಡ್ ದಟ್ಸ್ ಮ್ಯಾನ್ ಇಸ್ ಬ್ರಾನ್ ಬ್ರೇಕರ್ ಅಂತ ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ನ ಮಾಡ್ಕೊಡ್ತಾರೆ. ಆಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ, ಪಾಲಿಮೆನ್ ಅವರು ಬ್ರಾನ್ ಬ್ರೇಕರ್ ಅವರ ಜೊತೆ ಇದ್ದಾರೆ ಅಂತ. ಅಂಡ್ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಸೀದಾ ಬರ್ತಾರೆ. ಇಬ್ರು ಕೂಡ ಚೇರ್ ಗಳ ಮೇಲೆ ಕೂತ್ಕೋತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು. ಈಗ ನೀವು ಸುಮ್ಮನೆ ಈ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿ, ನಿಮ್ಮ ಮ್ಯಾಚ್ ಕನ್ಫರ್ಮ್ ಆಗುತ್ತೆ ಸಂಡೇ ನೈಟ್ ಮೈನ್ ಇವೆಂಟ್ ಗೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಮ್ಯಾಗ್ ನ ತಗೊಂಡು ಸ್ವಲ್ಪ ನಗಾಡಿ, ಒಬಾಫೆಮಿ ನೀನು ಏನಕ್ಕೆ ಥಿಂಕ್ ಮಾಡ್ತೀಯಾ, ನೀನು ಈ ಒಂದು ಫ್ಯೂಚರ್ ಆಫ್ WWE ಅನ್ನೋ ಒಂದು ಟೈಟಲ್ ನ ಅರ್ನ್ ಮಾಡಿದ್ಯಾ ಅಂತ. ನೀನು ಈ ಒಂದು ಕಂಪನಿಯಲ್ಲಿ ಏನ್ ಸಾಧನೆ ಮಾಡಿದ್ಯಾ, ಕಿಂಗ್ ಆಫ್ ದ ರಿಂಗ್ ಗೆದ್ದಿದ್ಯಾ, ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸಿ ಅವರನ್ನ ರಿಟೈರ್ಡ್ ಮಾಡಿದ್ಯಾ, ಒಂದ್ ಸ್ವಲ್ಪ ಜನನ ಸ್ಕ್ವಾಶ್ ಮಾಡಿದ್ಯಾ ಅಷ್ಟೇ. ಅದನ್ನ ಬಿಟ್ರೆ ನೀನು ಏನು ಕೂಡ ಗೆದ್ದಿಲ್ಲ. ಅಂಡ್ ಚಾಂಪಿಯನ್ಶಿಪ್ ನ ವಿನ್ ಆಗೋದ್ರಲ್ಲಿ ನೀನು 0 ಇದೆಯಾ. ನಾನು 8 ತಿಂಗಳು ಈ ಒಂದು ಕಂಪನಿಯಿಂದ ಹೊರಗಡೆ ಹೋದೆ ಅಂತ ಅಂದ್ಮೇಲೆ ನೀನು ಬಂದು ನನ್ನ ಜಾಗನ ಆಕ್ರಮಿಸ್ಕೊಂಡಿದ್ಯಾ. ನಿನಗಿಂತ ಮುಂಚೆ ಈ ಒಂದು ಕಂಪನಿಯಲ್ಲಿ ನಾನು ಬಂದಿದ್ದೆ. ಈ ಜನಗಳೆಲ್ಲ ನಿನ್ನ ನೇಮ್ ನ ಚಾಂಟ್ ಮಾಡೋದಕ್ಕಿಂತ ಮುಂಚೆ ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರು, ನನಗೋಸ್ಕರ ಬಗ್ಲುತ್ತಾ ಇದ್ರು. ಅಂಡ್ ನಾನಾಗೆ ಇಂಜುರಿ ಆದೆ. ಆಫ್ಕೋರ್ಸ್ ಯಾರು ಕೂಡ ನನ್ನನ್ನ ಇಂಜುರಿ ಮಾಡುವಂತಹ ತಾಕತ್ನ ಹೊಂದಿಲ್ಲ, ಅದಕ್ಕೋಸ್ಕರ ನಾನಾಗೆ ಇಂಜುರಿ ಆದೆ. ಅಂಡ್ ನಾನು ಹೋದ್ಮೇಲೆ ನೀನು ಬಂದೆ ಇಲ್ಲಿ ನನ್ನ ಟೈಟಲ್ ನ ಆಕ್ರಮಣ ಮಾಡ್ಕೋಬೇಕು ಅಂತ ಇದೆಯಾ. ಬಟ್ ಆ ರೀತಿ ಮಾಡೋದಕ್ಕೆ ನೀನು ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಮತ್ತೊಮ್ಮೆ ಬಂದಿದ್ದೀನಿ. ನನ್ನ ಜಾಗದಲ್ಲಿ ನಾನು ಕೂತ್ಕೋತೀನಿ. ನೀನು ಯಾವಾಗ್ಲೂ ಕೂಡ ಒಬಾಫೆಮಿ ದಟ್ ಮೌಂಟೇನ್ ದಟ್ ನೋ ಬಿಡಿ ಕ್ಯಾನ್ ಕ್ಲೈಮ್ ಅಂತ ಹೇಳ್ತಾ ಇರ್ತೀಯಲ್ಲ, ನೀನು ಹುಟ್ಟಿರೋದೇ ಆ ಒಂದು ಮೌಂಟೇನ್ ನ ತುದಿಯಲ್ಲಿ. ಬಟ್ ನಾನೇನಾದ್ರೂ ಇಂಜುರಿಯಿಂದ ಹೋಗ್ಲಿಲ್ಲ ಅಂತಿದ್ರೆ ಆ ಒಂದು ಮೌಂಟೇನ್ ಇರ್ತಾ ಇರ್ಲಿಲ್ಲ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ಕೂಡ ಮೈಕ್ ನ ತಗೊಂಡು, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ ಬ್ರಾನ್ ಬ್ರೇಕರ್, ನಿಜವಾಗ್ಲೂ ನಾನು ನಿನ್ನನ್ನ ಕನ್ಸಿಡರ್ ಮಾಡೋದೇ ಇಲ್ಲ ಅಂತ ನೀನು ಅನ್ಕೊಂಡಿರ್ಬಹುದು. ಬಟ್ ನಿಜ ಇಲ್ಲ, ನಾನು ಕೂಡ ನಿನ್ನನ್ನ ಕನ್ಸಿಡರ್ ಮಾಡ್ತಾ ಇರ್ತೀನಿ. ನಾನು ನಿನ್ನ ಬಗ್ಗೆ ಏನ್ ಯೋಚನೆ ಮಾಡ್ತೀನಿ ಗೊತ್ತಾ, ನೀನೇನಾದ್ರೂ 2002ರಲ್ಲಿ WWE ಕಂಪನಿಗೆ ಡೆಬ್ಯೂನ ಮಾಡಿದ್ರೆ ಆಗ ನಿನ್ನ ಅಪೋನೆಂಟ್ ಜಾನ್ ಸಿನಾ ಆಗಿರ್ತಾ ಇದ್ದ. ಅವನ ವಿರುದ್ಧ ಕೂಡ ನೀನು ಗೆದ್ದು ಫ್ಯೂಚರ್ ಆಫ್ WWE ಆಗ್ಬೋದಾಗಿತ್ತು. ಅಥವಾ ನೀನು 2014ನಲ್ಲಿ WWE ಗೆ ಡೆಬ್ಯೂನ ಆಗಿದ್ದಿದ್ರೆ ಆ ಟೈಮಲ್ಲಿ ನಿನ್ನ ಅಪೋನೆಂಟ್ ಟ್ರೈಬಲ್ ಚೀಫ್ ಅಂದ್ರೆ ಬಿಗ್ ಡಾಗ್ ರೋಮನ್ ರೈನ್ಸ್ ಅವರ ಆಗಿರೋರು. ಆಗ ಕೂಡ ನೀನು ರೋಮನ್ ರೈನ್ಸ್ ಅವರ ವಿರುದ್ಧ ಫೈಟ್ ಮಾಡಿ ಫ್ಯೂಚರ್ ಆಫ್ WWE ಆಗ್ಬೋದಾಗಿತ್ತು. ಬಟ್ ಇದು 2002 ಅಲ್ಲ, 2014 ಅಲ್ಲ, ಇದು 2026. ಅಂಡ್ ನಿನ್ನ ಫೇಸ್ ಟು ಫೇಸ್ ಇಲ್ಲಿ ನಾನಿದ್ದೀನಿ. ಅಂಡ್ ನನ್ನ ವಿರುದ್ಧ ನೀನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಫ್ಯೂಚರ್ ಆಫ್ WWE ನಾನೇ ಆಗಿರ್ತೀನಿ. ಅಂಡ್ ನಿಜವಾಗ್ಲೂ ನಾನು ಸಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ ತೋರಿಸ್ತೀನಿ ನಾನು ಯಾರು ಅಂತ. ನಾನು ಬ್ರಿಂಗರ್ ಆಫ್ ವಾರ್, ದ ರೂಲರ್, ದ ಮೌಂಟೇನ್ ದಟ್ ಯು ನೆವರ್ ಕ್ಲೈಮ್, ಒಬಾಫೆಮಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವರಿಗೆ ಹೇಳ್ತಾರೆ, ನೀನ್ ಯಾರೇ ಆಗಿರು ಒಬಾಫೆಮಿ, ನಾನು ನಿನಗೆ ತೋರಿಸ್ತೀನಿ ಸಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ. ನಾನು ನಿನಗೆ ರೆಸ್ಲಿಂಗ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ನಿಜವಾಗ್ಲೂ ನನ್ನ ವಿರುದ್ಧ ನೀನು ಬಂದ ಮೇಲೆ ನೀನು ರೆಸ್ಲಿಂಗ್ಗೆ ಸಾರಿ ಹೇಳ್ಬೇಕು. ಆ ರೀತಿ ನಾನು ನಿನ್ನನ್ನ ಸೋಲಿಸ್ತೀನಿ ಅಂತ ಹೇಳಿ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಅಂಡ್ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಸೀದಾ ನಮ್ಮ ಬ್ರಾನ್ ಬ್ರೇಕರ್ ಅವರು ಎದ್ದು, ಒಬಾಫೆಮಿ ಈಗ ನೀನೇ ಈ ಒಂದು
ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತೀಯೋ ಅಥವಾ ನಿನ್ನ ತಂದೆ ಪಾಲಿಮಿನ್ ಅವರ ಕೈಯಲ್ಲಿ ಸೈನ್ ಹಾಕಿಸ್ತೀಯೋ ಅಂತ ಹೇಳಿ ಸೀದಾ ಪಾಲಿಮಿನ್ ಅವರ ಮೇಲೆ ಬಂದ್ಬಿಡ್ತಾರೆ. ನಮ್ಮ ಪಾಲಿಮಿನ್ ಅವರು ಈ ರೀತಿ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು, ಹೌದು ಪಾಲ್, ನೀನು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು, ಯಾಕೆ ನಿನಗೆ ಇಷ್ಟ ಇಲ್ವಾ? ಇಷ್ಟು ದಿನ ನೀನು ಒಬಾ ಅಂತ ಕೂತ್ಕೊಂಡಿದ್ದೆ, ವಿಷನ್ ನ ಬಿಟ್ಟು ನೀನು ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ತಿರುಗ್ತಾ ಇದ್ದೆ ಅಂತ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವರ ಮೇಲೆ ಚೀಟ್ ಶಾಟ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಗೆ ಆಸ್ಟನ್ ಥಿಯರಿ ಅವರು ಕೂಡ ಬರ್ತಾರೆ. ಲಿಟ್ರಲಿ ಆ ಒಂದು ಟೈಮಲ್ಲಿ ನನಗೆ ಎಷ್ಟು ಕೋಪ ಬಂತು ಅಂದ್ರೆ ಆಸ್ಟನ್ ಥಿಯರಿ ಅವರ ಮೇಲೆ ಒಂದು ಕಂಪ್ಲೀಟ್ ಬ್ರಾಲ್ ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆ ರೀತಿ ಆಗಲಿಲ್ಲ. 2-on-1 ಸಿಚುವೇಶನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಒಬಾಫೆಮಿ ಅದನ್ನ ಕೌಂಟರ್ ಮಾಡ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಹಾಕಿ ಆಸ್ಟನ್ ಥಿಯರಿ ಅವರಿಗೆ ಟೇಬಲ್ ನ ಮುರಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಒಬಾಫೆಮಿ ಅವರು ಕೂಡ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ನಿನ್ನನ್ನು ನಾನು ಸಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಓವರ್ ಆಲ್ ಸೆಗ್ಮೆಂಟ್ ಚೆನ್ನಾಗಿತ್ತು, ಪ್ರೋಮೋ ಚೆನ್ನಾಗಿ ಇವರು ಕಟ್ ಮಾಡಿದ್ರು. ಬಟ್ ಎಂಡಿಂಗ್ ಅಲ್ಲಿ ಆಸ್ಟನ್ ಥಿಯರಿ ಅವ್ರನ್ನ ಹಾಕ್ಬಾರ್ದಾಗಿತ್ತು. ಅಂದ್ರೆ ಇಲ್ಲೂ ಕೂಡ ಡಬ್ಲ್ಯೂ ಅವರು ವಿಷನ್ ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದು ನನಗೆ ಇಷ್ಟ ಆಗ್ಲಿಲ್ಲ. ಈ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಚೆನ್ನಾಗಿ ಬಿಲ್ಡ್ ಮಾಡಬಹುದಾಗಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಊಸೋಸ್ ಗಳು ಬರ್ತಾ ಇರ್ತಾರೆ. ಅಂಡ್ ಅವರ ಎದುರಿಗೆ ನಮ್ಮ ಜೇಕೋಬ್ ಫಾಟ್ ಅವರು ಬರ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ನೀನು ಕಳೆದ ವಾರ ಆ ರೀತಿ ನಿಂತ್ಕೋಬಾರ್ದಾಗಿತ್ತು ಅಂತ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು, ಹೌದು ನೀನು ಆ ರೀತಿ ನಿಂತ್ಕೋಬಾರ್ದಾಗಿತ್ತು, ಯಾಕಂದ್ರೆ ನೀನು ಒಬ್ಬ ಚಿಕನ್ ಅಂತ ಹೇಳ್ಬಿಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕೋಬ್ ಫಾಟ್ ಅವರು, ನೀವಿಬ್ರು ನನಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳೋ ಅಧಿಕಾರನ ಹೊಂದಿಲ್ಲ, ನಾನು ಟ್ರೈಬಲ್ ಚೀಫ್ ಅವರ ಆಜ್ಞೆನ ಫಾಲೋ ಮಾಡ್ತಾ ಇದ್ದೆ ಅಷ್ಟೇ. ರೋಮನ್ ರೈನ್ಸ್ ಅವರು ನನಗೆ ಸುಮ್ನಿರು ಅಂತ ಹೇಳಿದ್ರು, ಅದೇ ರೀತಿ ನಾನು ಸುಮ್ನಿದ್ದೆ. ಅಂಡ್ ಪಂಕಜ್ ಜೇ ಊಸೋ, ನೀನು ನನಗೆ ಆರ್ಡರ್ ನ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಆ ಒಂದು ಬ್ಲಾಕ್ ಹುಲಾ ಫಾಲ್ ಅನ್ನ ತೋರಿಸಿ, ಇದ್ರ ಅರ್ಥ ನಿನಗೆ ಗೊತ್ತಾ, ನಾವು ಕ್ಯಾಪ್ಟನ್ಸ್ ಅಂತ ಅರ್ಥ, ಸೊ ನಾವು ಕೂಡ ನಿನಗೆ ಆರ್ಡರ್ ನ ಕೊಡಬಹುದು, ನೀನು ಅದನ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿ ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿಸ್ಕೊಂಡು ನಮ್ಮ ಜೇಕೋಬ್ ಫಾಟೋ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಇದಾದ್ಮೇಲೆ ನಿಮಗೆ ಜಿಯೋವ್ಯಾನ್ ಇವಾನ್ಸ್ ಹಾಗೆ ಬಿಗ್ ಕ್ಯಾಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೊಂಡಿದ್ದೆ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಬಿಗ್ ಕ್ಯಾಸ್ ಅವ್ರನ್ನ ಡಾಮಿನೆಂಟ್ ಆಗಿ ತೋರಿಸೋದಕ್ಕೆ ಈ ಒಂದು ಮ್ಯಾಚ್ ನ ಸ್ಕ್ವಾಶ್ ರೀತಿ ಬುಕ್ ಮಾಡಬಹುದು ಅಂತ. ಬಟ್ ಆ ರೀತಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಬುಕಿಂಗ್ ನ ಮಾಡಲಿಲ್ಲ. ಒಂದು ಸ್ವಲ್ಪ ಲೆಂತಿ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು. ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರು ಕೂಡ ಫೈಟ್ ನ ಕೊಡ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ಬಿಗ್ ಕ್ಯಾಸ್ ಅವರು ಒಂದು ಬಿಗ್ ಬೂಟ್ ನ ಕನೆಕ್ಟ್ ಮಾಡಿ ಜಿಯೋವ್ಯಾನ್ ಇವಾನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಿಮಗೆ ಲಾ ಪಾರ್ಕಾ ವರ್ಸಸ್ ಪೆಂಟೆ ಅವರ ನಡುವೆ ಕೂಡ ಲುಚ್ಚಾ ಡೋರ್ಸ್ ಗಳ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಬಟ್ ಡ್ರ್ಯಾಗನ್ ಲೀ ಹಾಗೆ ರೇ ಫಿನಿಕ್ಸ್ ಅವರ ಮ್ಯಾಚ್ ಈಗಾಗಲೇ ಅಲ್ಲಿ ಡಿಲಿವರ್ ಮಾಡಿದ್ರಿಂದ ಈ ಒಂದು ಮ್ಯಾಚ್ ಅದರ ಸ್ವಲ್ಪ ಕೆಳಗಡೆ ಡಿಲಿವರ್ ಆಯ್ತು ಅಂತ ಹೇಳ್ಬೇಕು. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಸ್ಪ್ರಿಂಗ್ ಬೋರ್ಡ್ ಫೈಲ್ ಡ್ರೈವರ್ ನ ಕನೆಕ್ಟ್ ಮಾಡಿ ಎಲ್ ಪಾರ್ಕಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಇವರು ಕೂಡ ಫೈನಲ್ಸ್ ಗೆ ಹೋಗಿದ್ದಾರೆ. ಇವರು ಗೆದ್ದಾದ್ಮೇಲೆ ಇವರ ಬ್ರದರ್ ರೇ ಫಿನಿಕ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನಮಗೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ವಾರ್ಮ್ ಅಪ್ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕೋ ಅವರು ಬಂದು ಥ್ಯಾಂಕ್ಸ್ ನ ತಿಳಿಸ್ತೀನಿ, ನೀನು ನನಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆ ನೈಟ್ ಅವರು, ನಾನು ಕೂಡ ನಿನಗೆ ಥ್ಯಾಂಕ್ಸ್ ನ ತಿಳಿಸ್ತೀನಿ. ಅಂಡ್ ಇವತ್ತು ನಾವಿಬ್ರು ಕೂಡ ಹೊಟ್ಟಿಗೆ ಯಾವುದೇ ರೀತಿಯ ವಾರ್ನಿಂಗ್ ಶಾಟ್ ನ ಡಿಲಿವರ್ ಮಾಡಬಾರ್ದು, ಬದಲಿಗೆ ಫೈರ್ ಕ್ರಾಕರ್ಸ್ ನ ಆರಿಸ್ಬಿಡ್ಬೇಕು. ಅಂಡ್ ಇವತ್ತು ನಾವಿಬ್ರು ಕೂಡ ಏನು ಅಂತ ಅವರೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತ ನಮ್ಮ ಸೋಲೋ ಸಿಕೋ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ವರ್ಸಸ್ ಎಲೆ ನೈಟ್ ಅಂಡ್ ಸೋಲೋ ಸಿಕೋ ಅವರ ನಡುವೆ ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಾನು ಏನಾಗುತ್ತಪ್ಪ, ಜೇಕೋಬ್ ಫಾಟೋ ಅವರ ಇನ್ವಾಲ್ವ್ಮೆಂಟ್ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ, ಯಾವ ರೀತಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಎಂಡಿಂಗ್ ನ ಪ್ಲಾನ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದೇ ರೀತಿ ಇತ್ತು ಅಂತಾನೆ ಹೇಳ್ಬೇಕು. ನಮ್ಮ ಸೋಲೋ ಸಿಕೋ ಅವರ ಫನ್ನಿ ವಿಚಾರಗಳು ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಇದ್ದೇ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಟೈಮ್ ಅಲ್ಲಿ ನಮ್ಮ ಸೋಲೋ ಸಿಕೋ ಹಾಗೆ ಜೇ ಊಸೋ ಇಬ್ರು ಕೂಡ ಬೇರಿಕೇಡ್ ಹತ್ರ ಇರ್ತಾರೆ. ನಮ್ಮ ಜೇ ಊಸೋ ಅವರು ಈಟ್ ಅಂತ ಇರ್ತಾರೆ. ಸಡನ್ ಆಗಿ ರಾಯ್ಸ್ ಕಿಸ್ ಅವರು ಎಲ್ಲಿಂದನೋ ಬಂದು ಇವರಿಬ್ಬರಿಗೂ ಕೂಡ ಡ್ಯಾಶ್ ಹೊಡೆದಿ ಬೇರಿಕೇಡ್ ನೇ ಮುರಿಸ್ಬಿಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಇದೇನಾಯ್ತು ಗುರು ಅಂತ. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಅಲ್ಲಿ ವಿನ್ ಆದಾಗಿಂದನೂ ಕೂಡ ರಾಯ್ಸ್ ಕಿಸ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೇನೆ ಸಿಕ್ಕಿರಲಿಲ್ಲ. ಈ ಕಡೆ ರಿಂಗ್ ಮೇಲ್ಗಡೆ ಇನ್ನೂ ಇಬ್ರು ಸೂಪರ್ ಸ್ಟಾರ್ಸ್ ಗಳು ಬಂದು ಉಳಿದಂತಹ ಎಲ್ಲಾ ಮೆಂಬರ್ಸ್ ಗಳು ಅಂದ್ರೆ ಎಲೆನೈಟ್ ಆಗಿ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ರಾಯ್ಸ್ ಕಿಸ್ ಅವರು ತನ್ನ ಮೊಕ್ವಾಡನ ಕಳಿಸ್ತಾರೆ. ಅಂಡ್ ಅವರು ಕೂಡ ಸೀದಾ ರಿಂಗ್ ಮೇಲ್ಗಡೆ ಹೋಗಿ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರು ತನ್ನದೇ ಆದಂತಹ ಟ್ಯಾಗ್ ಟೀಮ್ ನ ಕರ್ಕೊಂಡು ಬಂದಿದ್ದಾರೆ. NXT ಅಲ್ಲಿ OTM ಅನ್ನೋ ಒಂದು ಟ್ಯಾಗ್ ಟೀಮ್ ಇತ್ತು. ಆ ಒಂದು ಟೀಮ್ ಜೊತೆಗೆ ರಾಯ್ಸ್ ಕಿಸ್ ಅವರ ಎಂಟ್ರಿ ನಮಗೆ ಮತ್ತೊಮ್ಮೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಬ್ರೂಟಲ್
ಟೋಟಲ್ ಆಗಿ ಇವರು ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಾನು ಅನ್ಕೋತಾ ಇದ್ದೆ ಓಕೆ ಓನ್ಲಿ ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ, ಬಟ್ ಇಲ್ಲಿ ಅವರು ಎಲೆನೈಟ್ ಆಗಿ ಸೋಲೋ ಸಿಕೋವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇದು ನನಗೆ ಸಿಕ್ಕಾಪಟ್ಟೆ ವಿಚಿತ್ರ ಅನಿಸ್ತು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರು OTM ಗೆ ಆರ್ಡರ್ ಮಾಡಿ ನಮ್ಮ ಜಿಮ್ಮಿ ಊಸೋ ಅವರಿಗೆ ಡಬಲ್ ಪವರ್ ಬಾಂಬ್ ನ ಎತ್ತಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಕೂಡ ಹಾಕಿಸ್ತಾರೆ ಅಂತ ಹೇಳ್ಬೇಕು. ಅಂಡ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಇವತ್ತಿನ ಮಂಡೇ ನೈಟ್ ನ ಎಂಡಿಂಗು. ಯಾಕಂದ್ರೆ ರಾಯ್ಸ್ ಕಿಸ್, ಎಲೆನೈಟ್ ಆಗಿ ಸೋಲೋ ಸಿಕೋವಾ ಈ ಮೂವರು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ವಿನ್ ಆಗಿದ್ರು ಬ್ಲಡ್ ಲೈನ್ ಮೇಲೆ. ಬಟ್ ಈಗ ಸಡನ್ ಆಗಿ ನಮ್ಮ ರಾಯ್ಸ್ ಕಿಸ್ ಅವರು ಸೋಲೋ ಸಿಕೋವಾ ಹಾಗೆ ಎಲೆನೈಟ್ ಅವರ ಮೇಲೆ ತನ್ನ ಫ್ಯಾಕ್ಷನ್ ಜೊತೆ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರೂ WWE ಅವರು ಟ್ವಿಸ್ಟ್ ನ ಕೊಡ್ತಾರಾ? ಮುಂದೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ಎಲೆನೈಟ್ ಆಗಿ ಸೋಲೋ ಸಿಕೋವಾ ಅವರು ಕೂಡ OTM ಆಗಿ ರಾಯ್ಸ್ ಕಿಸ್ ಅವರ ಜೊತೆ ಸೇರ್ಕೋತಾರ? ಈ 5 ಜನರ ಟ್ಯಾಗ್ ಟೀಮೇ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ? ಕಾದ್ ನೋಡಬೇಕು. ಅಫ್ಕೋರ್ಸ್ WWE ಅವರು ಕೂಡ ಆ ರೀತಿ ಪ್ಲಾನ್ ಮಾಡಬಹುದು. ಈ ಕಡೆ ರೋಮನ್ ರೈನ್ಸ್, ಊಸೋಸ್, ಜೇಕೋಬ್ ಫಾಟು ಅಂಡ್ ಜಿಲ್ಲಾ ಫಾಟು ಅವ್ರನ್ನ ಆಡ್ ಮಾಡಿ ಆ ಕಡೆ ನಮ್ಮ ರಾಯ್ಸ್ ಕಿಸ್, OTM, ಎಲೆನೈಟ್ ಆಗಿ ಸೋಲೋ ಸಿಕೋವಾ ಅವರ ಒಂದು ವಾರ್ ಗೇಮ್ ಟೀಮ್ ನ WWE ಅವರು ರಚನೆ ಮಾಡಬಹುದು. ಬಟ್ ಇಲ್ಲಿ ರಾಯ್ಸ್ ಕಿಸ್ ಆಗಿ OTM ಬಂದು ಎಲೆನೈಟ್ ಆಗಿ ಸೋಲೋ ಸಿಕೋವಾ ಅವರ ಮೇಲೆನೆ ಅಟ್ಯಾಕ್ ಮಾಡಿರೋ ಕಾರಣ ಇವರಿಬ್ಬರ ನಡುವೆ ಸೇಮ್ ಪೇಜು ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋಣ WWE ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ತಗೊಂಡು ಬರ್ತಾರೆ ಅಂತ. ಒಟ್ಟಿನಲ್ಲಿ ಮಂಡೇ ನೈಟ್ ನ ಎಂಡಿಂಗು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು. ಓವರ್ ಆಲ್ ಮಂಡೇ ನೈಟ್ ಒಂದು ಡೀಸೆಂಟ್ ಶೋ ಅಂತ ಹೇಳಬೇಕು. ಅಂಡ್ ಈ ಒಂದು ಶೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.